ನೋಡಿ, ಒಂದು ನಾವು ಯತ್ನಾಳ್ ಅವ್ರ ಜೊತೆಗೆ ನಮ್ಮ ಉತ್ತರ ಕನ್ನಡ ಇಲ್ಲಿ ಬಿಜಾಪುರ ಇರೋದ್ರಿಂದ ಸುಮಾರು 10-20 ವರ್ಷಗಳಿಂದ ನಾವು ಒಬ್ಬ ಒಡನಾಡಿನಲ್ಲಿ ಇದ್ದೀವಿ. ಅವು ಮೊದಲು ದಳದಲ್ಲಿದ್ದವು, ಬಿಜೆಪಿ ಇದ್ದಾಗ ನಾವು ಕಾಂಗ್ರೆಸ್ ಇದ್ದವು, ಲೋಕಲ್ ಇಲ್ಲಿ ಅನ್ಕೊಂಡು ನಾವು ವೈಯಕ್ತಿಕವಾಗಿ ಅವ್ರ ಬಗ್ಗೆ ಟಚ್ ಇದ್ದಂಥವು. ಆಮೇಲೆ ನಾವು ಬಿಜೆಪಿ ಬಂದಮೇಲೆ ಅವು ಬಿಜೆಪಿಯಲ್ಲಿ ಇದ್ದು ನಾವು ಭಾಳ ಖುಷಿ ಪಟ್ಟಿದ್ದೀವಿ. ಇವತ್ತು ಯತ್ನಾಳ್ ವೈಯಕ್ತಿಕ ಬಗ್ಗೆ ಅವನ್ನ ಭಾರತೀಯ ಜನತಾ ಪಕ್ಷ ಅಲ್ಲಿ ಏನು ನಿರ್ಣಯ ತಗೊಂಡು, ಯಾಕಂದ್ರೆ ನಾವು ಹೈಕಮಾಂಡ್ ಲೆವೆಲಲ್ಲಿ ನಮ್ಗೆ ಗೊತ್ತಿರೋದಿಲ್ಲ, ತಗೊಂಡು ಉಚ್ಚಾಟನೆ ಮಾಡಿದ್ದು ಕೂಡ ನಮಗೆ ನೋವು ತರಿಸಿದೆ. ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಯತ್ನಾಳ್ ಅವರ ಬೆಂಬಲಿಗರು ಕೂಡ ನಮ್ಮ ಭಾಗದಲ್ಲಿ, ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಕೇವಲ ಪಂಚಮಸಾಲಿ ಅಷ್ಟೇ ಅಲ್ಲ, ಪಂಚಮಸಾಲಿ ಸಮಾಜ ಜೊತೆಗೆ ಹಿಂದುತ್ವ ಅನ್ನುವಂಥದ್ದೇನು ಒಂದು ಅವರಲ್ಲಿ ಮಾತಾಡ್ತಾರಲ್ಲ, ಅದು ಕೂಡ ಒಂದು ಸ್ವಲ್ಪ ಪರ್ಸೆಂಟೇಜ್ ಅವ್ರ ಅಭಿಮಾನಿಗಳು ಇರೋದ್ರಿಂದ ಭಾರತೀಯ ಜನತಾ ಪಕ್ಷ ನಮ್ಮ ಅಪೇಕ್ಷೆ ನಾವು ಅತನೇ ಒಳಗೆ ಕೆಲಸ ಮಾಡ್ತಾ ಇದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಎಲ್ಲ ಮುಖಂಡರು ಒಕ್ಕಟ್ಟಾಗಿ ಬಿಜೆಪಿಯನ್ನ 28 ಗೆಲ್ಲಿಸಬೇಕು ಅನ್ನುವಂಥ ಒಂದು ಹುಮ್ಮಸ್ಸೊಳಗಿದ್ದೀವಿ. ಸಾಮಾನ್ಯ ಕಾರ್ಯಕರ್ತರು ಕೂಡ ಈ ಜಗಳ ಇವತ್ತು ಯತ್ನಾಳ್ ಪರವಾಗಿ ಅಂತಲ್ಲ, ಅಧ್ಯಕ್ಷರಾದಂಥ ವಿಜೇಂದ್ರ ಪರವಾಗಿ ಅಂತಲ್ಲ, ಇಬ್ಬರು ಜಗಳಾಡಬಾರ್ದು, ಒಕ್ಕಟ್ಟಾದ್ರೆ ನಾವೆಲ್ಲ ಇಲ್ಲಿ ಬಹಳ ಚೆನ್ನಾಗಿದೆ ಅನ್ನುವಂಥ ಕಾರ್ಯಕರ್ತರ ಭಾವನೆ ಇತ್ತು. ಹಿಂಗಿದ್ದಾಗ ಈ ಒಂದು ನಿರ್ಣಯದಿಂದ ಸಮಸ್ತ ನಮ್ಮ ಭಾಗದಲ್ಲಿ, ಆ ಕಡೆ ಮಂಡ್ಯ, ಮೈಸೂರಿನಿಂದ ಗೊತ್ತಿಲ್ಲ, ಉತ್ತರ ಕರ್ನಾಟಕದಲ್ಲಿ ಕಾರ್ಯಕರ್ತರು ಸ್ವಲ್ಪ ನೋವಾಗಿದೆ. ನಾನು ವೇದಿಕೆ ಮುಖಾಂತರ ವಿನಂತಿಯನ್ನು ಮಾಡಿಕೊಳ್ತೇನೆ, ಅದನ್ನು ಮತ್ತೊಮ್ಮೆ ಮರು ಪರಿಶೀಲನೆ ಮಾಡಬೇಕು ಅನ್ನುವಂಥದ್ದು. ಇದ್ರ ಜೊತೆಗೆ ನಾವು ಪಕ್ಷದಲ್ಲಿ ಇದ್ದಾಗ ಕೂಡ ನಾವು ಪಕ್ಷದ ಆದೇಶದ ಮೇರೆಗೆ ಪಕ್ಷವನ್ನು ಕಟ್ಟುವಂಥದ್ದಾಗಲಿ, ಪಕ್ಷದಿಂದ ಹಮ್ಮಿಕೊಂಡಂಥ ಹಲವಾರು ಕಾರ್ಯಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಒಟ್ಟಿನಲ್ಲಿ ನಮ್ಮಲ್ಲೇ ಅದು ಗಂಡ ಹೆಂಡತಿ ಜಗಳ ನಡುವೆ ಕೂಸು ಬಡುವಾಯ್ತಂತಾರಲ್ಲ, ಅದಕ್ಕೆ ಅವಕಾಶ ಕೊಡದೆ ಅದನ್ನು ಮತ್ತೊಮ್ಮೆ ಮರು ಪರಿಶೀಲನೆ ಮಾಡಿ ಯತ್ನಾಳ್ ಅವರಲ್ಲಿ ಬ್ಲಡ್ನಲ್ಲಿ ಅವರ ಆಚಾರ ವಿಚಾರದಲ್ಲಿ ಬಿಜೆಪಿ ತತ್ವ ಸಿದ್ಧಾಂತಗಳನ್ನು ಕಾಣಿಸಿದೆ, ಅದನ್ನು ಮತ್ತೊಮ್ಮೆ ಸರಿಪಡಿಸಿಕೊಳ್ಬೇಕು ಅನ್ನುವಂಥ ಒಂದು ಮನವಿ ಮೌಖಿಕವಾಗಿ ನಾವು ಕೇಳಿದ್ದೀವಿ. ಮ್ಯಾಗಿನ ಹೈಕಮಾಂಡ್ ಕೂಡ ಯತ್ನಾಳ್ ಅವರು ಸಾಕಷ್ಟು ಬಾವಿ ಒಂದು 4 ತಿಂಗಳು ಇಲ್ಲಿ ಮಾತಾಡಬೇಡ್ರಿ ಅಂತ ಅನ್ನುವಂಥದ್ದು ಕೂಡ ಕಲ್ಪನಾ ಕೊಟ್ಟಾಗ ಅವರು ಸ್ವಭಾವ ಕೇಳಂಗಿಲ್ಲ. ಕೆಲವೊಂದು ಪಾರ್ಟಿ ಪ್ಲಸ್ ಆಗುವಂಥವು ಅವಲ್ಲಿ ಗುಣಗಳದಾವ, ಕೆಲವೊಂದು ಸಮಯ ಪಕ್ಷಕ್ಕೆ ಬೈದಂತೆ ಕೂಡ ಹಿನ್ನಡೆ ಆಗಿರ್ಬೋದು. ಒಟ್ಟಿನಲ್ಲಿ ನಾವೆಲ್ಲರೂ ನೋವಾಗಿದೆ, ಪಕ್ಷಕ್ಕೆ ವಿನಂತಿ ಮಾಡ್ಕೊತೀವಿ, ಉಚ್ಚಾಟನೆ ಮಾಡಿದ್ದನ್ನ ಮರು ಪರಿಶೀಲನೆ ಮಾಡಬೇಕು ಅನ್ನುವಂಥದ್ದು. ಕಡೆಯದಾಗಿ ನಾವು ಪಕ್ಷದ ನಿರ್ಣಯ ತಗೋತಾರಲ್ಲ, ಅನಿವಾರ್ಯವಾಗಿ ನಾವು ಇರ್ತೇವೆ, ಆದರೆ ಕಾರ್ಯಕರ್ತರು ನಮ್ಮಲ್ಲೇ 2 ಭಾಗ ಆಗೋದ್ರಿಂದ ಇದು ಉಪಯೋಗ ಮತ್ತೊಂದು ಪಕ್ಷಕ್ಕೆ ಆಗಬಾರ್ದು ಅನ್ನುವಂಥ ಒಂದು ಭಾವನೆಯಿಂದ ಮತ್ತೆ ಕೂಡಿಸ್ಕೋಬೇಕು ಅನ್ನುವಂಥ ಒಂದು ಮನವಿ. ಎಲ್ಲ ಒಂದು ಕಡೆ ರೆಬೆಲ್ ಶಾಸಕರು ಎಲ್ಲರೂ ಅಂದರೆ ವಿಜೇಂದ್ರ ಅವರ ವಿರುದ್ಧ ಧ್ವನಿ ಎತ್ತಿದವರು ಎಲ್ಲರನ್ನೂ ಕೂಡ ಉಚ್ಚಾಟನೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಆ ಲೆವೆಲ್ ನಾವು ಮಾತಾಡೋದು ನನಗೆ ಸೂಕ್ತ, ಯಾಕಂದರೆ ಆ ಲೆವೆಲ್ ಮಾತಾಡಬೇಕಾದ್ರೆ ಒಂದು ಏನಾದರೂ ಅಧಿಕೃತವಾಗಿ ನಾನು ಇರಬೇಕಾಗದೆ. ನಾನು ಒಬ್ಬ ಮಾಜಿ ಶಾಸಕ, ಅದನ್ನೇ ನೀವೇನು ಯತ್ನಾಳ್ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಅದು ನನಗೆ ಸಹಜವಂತ ನಮ್ಮ ಮಗಳಿಗೆ ಇದ್ದಾಗ ನಾನು ಏನೇ ಒಂದು ನನ್ನ ಭಾವನೆಯನ್ನು ಪಡಬೇಕಾಗದೆ ಅದು ಪಡಿಸಿದ್ವಿ. ಅಲ್ಲಿ ಲೆವೆಲ್ ಏನಂದರೆ ನಾವು ಪಕ್ಷದ ನಿರ್ಣಯ ಇರ್ತದೆ, ಅದನ್ನು ನಾವು ಅದು ಹಾಗೆ ಹೀಗೆ ಅನ್ನುವಂಥ ಅದು ಮಾತಾಡೋದು ಗೊತ್ತಿಲ್ಲದೆ ಮಾತಾಡ್ಬೋದು. ಮುಂಬರುವ ಚುನಾವಣೆಯಲ್ಲಿ ಇದು ಯತ್ನಾಳ್ ಅವರ ಉಚ್ಚಾಟನೆ ಏನಾದರೂ ಪರಿಣಾಮ ಬೀರ್ತದೆ ನನಗನ್ನಿಸ್ತದೆ. ಯಾವುದೇ ಸಂದರ್ಭದಲ್ಲಿ ಅವರು ಮನಸ್ಸು ರಕ್ತದಲ್ಲಿ ಬಿಜೆಪಿನಿದೆ, ಹಿಂದುತ್ವ ಇದೆ. 2028ರಲ್ಲಿ ಮತ್ತೆ ಎಲ್ಲರೂ ಕೂಡ್ಕೊಂಡನ ಇದನ್ನು ಮಾಡ್ತಾರ, ಎಲ್ಲರೂ ಕೂಡ್ಕೊಂಡ್ರೆ ಬಿಜೆಪಿಯನ್ನ ಗೆಲ್ಲಿಸ್ತಾರ ಅನ್ನುವಂಥ ವಿಶ್ವಾಸ ನಮ್ಗೆ.